ಇಂದು ಬಲಶಾಲಿ ಇಸ್ರಾಯೇಲ್ ಮತ್ತು ಬಲಹೀನ ಇಸ್ರಾಯೇಲ್ ಎಂಬ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯಗಳನ್ನು ಕಲಿಯೋಣ. ಇಸ್ರಾಯೇಲಿನ ಇತಿಹಾಸವನ್ನು ಪರಿಶೀಲಿಸುವ ಮೂಲಕ ಇಸ್ರಾಯೇಲ್ ಯಾವಾಗ ಬಲಶಾಲಿ ದೇಶವಾಯಿತು ಮತ್ತು ಅದು ಬಲಹೀನವಾದಾಗ ಬೇರೆ ದೇಶಗಳು ಏಕೆ ದಾಳಿ ಮಾಡುತ್ತಿದ್ದರು ಎಂದು ಕಲಿಯೋಣ. ಈ ಹಿಂದಿನ ಇತಿಹಾಸದ ಮೂಲಕ ದೇವರು ಇಂದು ನಮಗೆ ಕೊಡುತ್ತಿರುವ ಪಾಠವನ್ನು ಕಲಿಯೋಣ. ರೋಮಾಪುರದವರಿಗೆ ಅಧ್ಯಾಯ 15 ವಚನ 4. ಪೂರ್ವದಲ್ಲಿ ಬರೆದದ್ದೆಲ್ಲ ಯಾವುದಕ್ಕಾಗಿ? ಈ ದಿನಗಳಲ್ಲಿ ಜೀವಿಸುತ್ತಿರುವ ನಮಗೆ ಕಲಿಸಲು ದೇವರು ಹಿಂದಿನ ಇತಿಹಾಸದ ಮೂಲಕ ನಮಗೆ ತಮ್ಮ ಚಿತ್ತವನ್ನು ತೋರಿಸಿದರು. ಅದು ಹೀಗೆ ಹೇಳುತ್ತದೆ: ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಹಿಂದಿನ ಇತಿಹಾಸವನ್ನು ನೋಡುವ ಮೂಲಕ ಇಸ್ರಾಯೇಲ್ ಯಾವಾಗ ಬಲಹೀನವಾಯಿತು ಮತ್ತು ಯಾವಾಗ ಬಲಶಾಲಿ ದೇಶವಾಯಿತು ಎಂಬುದನ್ನು ನಾವು ಕಲಿಯಬಹುದು. ನ್ಯಾಯಸ್ಥಾಪಕರು ಅಧ್ಯಾಯ 3 ನೋಡೋಣ. ಅಧ್ಯಾಯ 3 ವಚನ 7 ಹೀಗೆ ಹೇಳುತ್ತದೆ: ಇಸ್ರಾಯೇಲರು ಬಾಲ್, ಅಶೇರ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಈ ಪರಿಸ್ಥಿತಿಯಿಂದಾಗಿ ಉಂಟಾದ ಫಲಿತಾಂಶವನ್ನು ನೋಡೋಣ. ಆದದರಿಂದ ಆತನು ಇಸ್ರಾಯೇಲರ ಮೇಲೆ ಕೋಪಗೊಂಡು ಅವರನ್ನು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್ ರಿಷತಾಯಿಮ್ ಎಂಬವನಿಗೆ ಮಾರಿಬಿಟ್ಟನು. ಅವರು 8 ವರುಷಗಳವರೆಗೆ ಅವನಿಗೆ ದಾಸರಾಗಿದ್ದರು. ಇಲ್ಲಿ ನಾವು ಒಂದು ಮುಖ್ಯವಾದ ಪಾಠವನ್ನು ಕಲಿಯಬಹುದು. ಇಸ್ರಾಯೇಲರು ದೇವರನ್ನು ತೊರೆದಾಗ, ದೇವರ ನಿಯಮಗಳು, ಆಜ್ಞೆಗಳು ಮತ್ತು ವಿಧಿಗಳಿಗೆ ಅವಿಧೇಯರಾದಾಗ ಅವರು ಬಲಹೀನರಾಗುತ್ತಿದ್ದರು. ಅವರು ಬೇರೆ ದೇಶದವರಿಂದ ತುಳಿಯಲ್ಪಡುತ್ತಿದ್ದರು ಮತ್ತು ಸೂರೆಯಾಗುತ್ತಿದ್ದರು. ಇದು ಬಹಳ ಮುಖ್ಯವಾದ ವಿಷಯ. ನಮ್ಮ ನಂಬಿಕೆಯ ಜೀವನದಲ್ಲಿಯೂ ಸಹ ನಮ್ಮ ಚಿಯೋನ್ ಯಾವ ಸಂದರ್ಭಗಳಲ್ಲಿ ಬಲವಾಗಿರುತ್ತದೆ ಮತ್ತು ಯಾವ ಸಂದರ್ಭಗಳಲ್ಲಿ ಬಲಹೀನವಾಗಿರುತ್ತದೆ. ಎಲ್ಲರೂ ದಯವಿಟ್ಟು ಈ ವಿಷಯಕ್ಕೆ ಗಮನ ಕೊಡಿ. ಅವರು 8 ವರುಷಗಳವರೆಗೆ ಅವನಿಗೆ ದಾಸರಾಗಿದ್ದರು. ವಚನ 9: ಇಸ್ರಾಯೇಲರು ಯೆಹೋವನಿಗೆ ಮೊರೆಯಿಟ್ಟಾಗ ಅವರು ಕಷ್ಟದಲ್ಲಿದ್ದು ಶೋಚನೀಯ ಜೀವನ ಜೀವಿಸುತ್ತಿದ್ದ ಕಾರಣ ಮೊರೆಯಿಟ್ಟರು ಅಲ್ಲವೇ? ಅವರು ದೇವರಿಗೆ ಮೊರೆಯಿಡುತ್ತಾ ಬೇಡಿಕೊಂಡಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬನ ತಮ್ಮನು, ಕೆನಜನ ಮಗನೂ ಆದ ಓತ್ನಿಯೇಲನೇ ಆ ರಕ್ಷಕನು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನು ಇಸ್ರಾಯೇಲರ ನ್ಯಾಯಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನು. ಯೆಹೋವನು ಅರಾಮ್ ರಾಜ್ಯದ ಅರಸನಾದ ಕೂಷನ್ ರಿಷತಾಯಿಮನನ್ನು ಅವನ ಕೈಗೆ ಒಪ್ಪಿಸಿಕೊಟ್ಟದರಿಂದ ಅವನು ಅವನನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟನು. ಇಸ್ರಾಯೇಲ್ ದೇಶದಲ್ಲಿ ಸಮಾಧಾನ ಪುನಃ ಸ್ಥಾಪನೆಯಾಯಿತು. ದೇಶದಲ್ಲಿ 40 ವರುಷಗಳ ಪರ್ಯಂತರ ಸಮಾಧಾನವಿತ್ತು. ತರುವಾಯ ಕೆನಜನ ಮಗನಾದ ಓತ್ನಿಯೇಲನು ಮರಣ ಹೊಂದಿದನು. 40 ವರುಷಗಳ ಕಾಲ ಅವರು ನಿಷ್ಠೆಯಿಂದ ದೇವರ ಸೇವೆ ಮಾಡಿದರು. ಅವರು ದೇವರ ಅನುಗ್ರಹಕ್ಕಾಗಿ ಮಹಿಮೆ ಮತ್ತು ಧನ್ಯವಾದಗಳನ್ನು ನೀಡಿದರು ಮತ್ತು 40 ವರ್ಷಗಳ ಕಾಲ ಶಾಂತಿಯನ್ನು ಅನುಭವಿಸಿದರು. ಇಸ್ರಾಯೇಲ್ ಬಲಶಾಲಿ ಜನಾಂಗವಾದ್ದರಿಂದ ಅವರು ಸಮಾಧಾನವನ್ನು ಆನಂದಿಸಲು ಸಾಧ್ಯವಾಯಿತು. ಒಂದು ದೇಶವು ಬಲಶಾಲಿಯಾದಾಗ ಅದು ಸಮಾಧಾನವನ್ನು ಆನಂದಿಸಲು ಸಾಧ್ಯ. ಆ ಸಮಯಗಳಲ್ಲಿ ಬಲಶಾಲಿ ದೇಶಗಳಿಂದ ಬಲಹೀನ ದೇಶಗಳು ತುಳಿಯಲ್ಪಡುತ್ತಿದ್ದವು. ಇಸ್ರಾಯೇಲರು 40 ವರ್ಷಗಳ ಕಾಲ ದೇವರ ಚಿತ್ತವನ್ನು ಪಾಲಿಸಿದರು ಮತ್ತು ಇದರ ಫಲಿತಾಂಶವಾಗಿ ಅವರು 40 ವರ್ಷಗಳ ಕಾಲ ಸಮಾಧಾನದ ಸಮಯವನ್ನು ಆನಂದಿಸಿದರು. ಈಗ ವಚನ 12 ನೋಡೋಣ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ಏನು ಮಾಡಿದರು? ದ್ರೋಹ ಮಾಡುವುದು ಯಾವಾಗಲೂ ಸಮಸ್ಯೆಯಾಗಿದೆ. ಅವರು ದೇವರ ಬೋಧನೆಗಳನ್ನು ತೊರೆದು ದೇವರ ಆಜ್ಞೆಗಳನ್ನು ಪಾಲಿಸಲಿಲ್ಲ ಮತ್ತು ತಮ್ಮನ್ನು ದೇವರಿಂದ ದೂರ ಮಾಡಿಕೊಂಡರು. ಇಸ್ರಾಯೇಲರು ಶೋಧನೆಗೆ ಬಿದ್ದಾಗ, ಮೋಸ ಹೋದಾಗ ಮತ್ತು ಅನ್ಯ ಜನಾಂಗದ ಕೆಟ್ಟ ಆಚಾರಗಳನ್ನು ಅನುಸರಿಸಿದಾಗ ದೇವರು ಬಹಳ ಆತಂಕ ಪಡುತ್ತಿದ್ದರು. ವಚನ 12 ಮತ್ತೆ ನೋಡೋಣ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆತನು ಅವರ ದ್ರೋಹದ ನಿಮಿತ್ತ ಮೋವಾಬ್ಯರ ಅರಸನಾದ ಎಗ್ಲೋನನನ್ನು ಅವರಿಗೆ ವಿರೋಧವಾಗಿ ಬಲಪಡಿಸಿದನು.
ಇವನು ಅಮ್ಮೋನಿಯರನ್ನು ಅಮಾಲೇಕ್ಯರನ್ನು ಕೂಡಿಸಿಕೊಂಡು ಹೊರಟು ಬಂದು ಇಸ್ರಾಯೇಲರನ್ನು ಸೋಲಿಸಿ ಖರ್ಜೂರ ನಗರವನ್ನು ಹಿಡಿದನು. ಇಸ್ರಾಯೇಲರು ಅವನಿಗೆ 18 ವರ್ಷ ದಾಸರಾಗಿದ್ದರು. ಒಮ್ಮೆ ಬಲಶಾಲಿಯಾಗಿದ್ದ ಇಸ್ರಾಯೇಲ್ ಮತ್ತೆ ಬಲಹೀನವಾಯಿತು. ಅವರು ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ 18 ವರ್ಷ ದಾಸರಾಗಿದ್ದರು. ನ್ಯಾಯಸ್ಥಾಪಕರು 1 ಪೂರ್ವಕಾಲ ವೃತ್ತಾಂತ ಮತ್ತು 1 ಅರಸುಗಳು ಪುಸ್ತಕದಲ್ಲಿ ಇಸ್ರಾಯೇಲಿನ ಇತಿಹಾಸವನ್ನು ಪರಿಶೀಲಿಸಿದಾಗ ಇಸ್ರಾಯೇಲ್ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದದ್ದನ್ನು ನಾವು ನೋಡಬಹುದು. ಇಸ್ರಾಯೇಲ್ ಬಲಶಾಲಿಯಾಗುತ್ತಿತ್ತು ಅಥವಾ ಬಲಹೀನ ಮತ್ತು ದುರ್ಬಲವಾಗುತ್ತಿತ್ತು. ಹಾಗಾದರೆ ಯಾವ ಸಂದರ್ಭಗಳಲ್ಲಿ ಅವರು ಬಲಶಾಲಿಯಾಗುತ್ತಿದ್ದರು ಮತ್ತು ಯಾವಾಗ ಬಲಹೀನರಾಗುತ್ತಿದ್ದರು? ಅವರು ದೇವರ ನಿಯಮ, ಆಜ್ಞೆ ಮತ್ತು ವಿಧಿಗಳನ್ನು ತೊರೆದಾಗ ಅವರು ಕುಗ್ಗಿ ಮತ್ತೆ ಬಲಹೀನರಾಗುತ್ತಿದ್ದರು. ಅವರು ನೆರೆಯ ರಾಜ್ಯಗಳಿಂದ ಸೂರೆ ಹೋಗಿ ಅವರಿಗೆ ದಾಸರಾದರು. ಈ ಇತಿಹಾಸವು ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತಿತ್ತು. ಈ ದಿನಗಳಲ್ಲಿ ಜೀವಿಸುತ್ತಿರುವ ನಮಗೆ ದೇವರು ಇಸ್ರಾಯೇಲಿನ ಇತಿಹಾಸವನ್ನು ಏಕೆ ತೋರಿಸಿದರು? ರೋಮಾಪುರದವರಿಗೆ ಅಧ್ಯಾಯ 15 ವಚನ 4ರಲ್ಲಿ ಹೀಗೆ ಬರೆದಿದೆ: ಪೂರ್ವದಲ್ಲಿ ಬರೆದದ್ದೆಲ್ಲ ಯಾವುದಕ್ಕಾಗಿ? ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಹಾಗಾದರೆ ನ್ಯಾಯಸ್ಥಾಪಕರು ಪುಸ್ತಕದಲ್ಲಿನ ಈ ಇತಿಹಾಸದ ಮೂಲಕ ನಾವು ದೇವರಿಂದ ಯಾವ ಪಾಠವನ್ನು ಸ್ವೀಕರಿಸಬೇಕು? ಅವರು ದೇವರ ಆಜ್ಞೆ, ನಿಯಮ ಮತ್ತು ವಿಧಿಗಳನ್ನು ಪಾಲಿಸಿದಾಗಲೆಲ್ಲ ಇಸ್ರಾಯೇಲ್ ಯಾವಾಗಲೂ ಬಲಶಾಲಿ ಜನಾಂಗವಾಗುತ್ತಿತ್ತು. ನಾವು ಕೂಡ ಈ ರೀತಿ ಇರಬೇಕೆಂದು ದೇವರು ಬಯಸುತ್ತಾರಲ್ಲವೇ? ವಚನ 12ರನ್ನು ಮತ್ತೆ ನೋಡೋಣ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆತನು ಅವರ ದ್ರೋಹದ ನಿಮಿತ್ತ ಮೋವಾಬ್ಯರ ಅರಸನಾದ ಎಗ್ಲೋನನನ್ನು ಅವರಿಗೆ ವಿರೋಧವಾಗಿ ಬಲಪಡಿಸಿದನು. ಇವನು ಅಮ್ಮೋನಿಯರನ್ನು ಅಮಾಲೇಕ್ಯರನ್ನು ಕೂಡಿಸಿಕೊಂಡು ಹೊರಟು ಬಂದು ಇಸ್ರಾಯೇಲರನ್ನು ಸೋಲಿಸಿ ಖರ್ಜೂರ ನಗರವನ್ನು ಹಿಡಿದನು. ಇಸ್ರಾಯೇಲರು ಅವನಿಗೆ 18 ವರ್ಷ ದಾಸರಾಗಿದ್ದರು. ಅಂದರೆ ಅವರು ಯುದ್ಧದಲ್ಲಿ ಸೋತು ಹೋದರು. ಇಸ್ರಾಯೇಲರು ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ದಾಸರಾದರು. ಅಂದರೆ ಅವರು ಮೋವಾಬ್ಯರಿಗೆ ಸೆರೆಯಾಳಾಗಿ ದಾಸರಾದರು ಎಂದಾಗಿದೆ. ವಚನ 15. ಅವರು ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ರಕ್ಷಿಸುವುದಕ್ಕೋಸ್ಕರ ಬೆನ್ಯಾಮೀನ್ ಕುಲದ ಗೇರನ ಮಗನಾದ ಯೆಹೂದನನ್ನು ಎಬ್ಬಿಸಿದನು. ಅವನು ಎಡಚನಾಗಿದ್ದನು. ಇಸ್ರಾಯೇಲರು ಅವನ ಮೂಲಕವಾಗಿ ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಕಪ್ಪವನ್ನು ಕಳುಹಿಸಿದರು. ಅವನು ತನಗೋಸ್ಕರ ಒಂದು ಗುದ್ದುಮೊಳ ಉದ್ದವಾದ ಇಬ್ಬಾಯಿ ಕತ್ತಿಯನ್ನು ಮಾಡಿ ಅದನ್ನು ಬಟ್ಟೆಗಳ ಕೆಳಗೆ ಬಲಗಡಿಯ ಸೊಂಟಕ್ಕೆ ಕಟ್ಟಿಕೊಂಡು ಹೋಗಿ ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಕಪ್ಪವನ್ನು ಒಪ್ಪಿಸಿದನು. ಎಗ್ಲೋನನು ಬಲು ಕೊಬ್ಬಿದವನು. ಯೆಹೂದನು ಕಪ್ಪವನ್ನು ಒಪ್ಪಿಸಿದ ಮೇಲೆ ಅದನ್ನು ಹೊತ್ತುಕೊಂಡು ಬಂದ ಆಳುಗಳನ್ನು ಕಳುಹಿಸಿಬಿಟ್ಟು ತಾನು ಗಿಲ್ಗಾಲಿನಲ್ಲಿರುವ ವಿಗ್ರಹ ಸ್ಥಳದಿಂದ ಹಿಂದಿರುಗಿ ಎಗ್ಲೋನನ ಬಳಿಗೆ ಬಂದು, ಅರಸೇ, ನಿನಗೆ ತಿಳಿಸತಕ್ಕದೊಂದು ರಹಸ್ಯವಿದೆ ಅಂದನು. ಆಗ ಅರಸನು ನಿಶಬ್ದ ಅನ್ನಲು ಅವನ ಸೇವಕರೆಲ್ಲರೂ ಹೊರಗೆ ಹೋದರು. ಅರಸನು ತನ್ನ ತಂಪಾದ ಮೇಲುಪ್ಪರಿಗೆಯಲ್ಲಿ ಒಬ್ಬನೇ ಕೂತುಕೊಂಡಿದ್ದಾಗ ಯೆಹೂದನು ಅವನ ಬಳಿಗೆ ಹೋಗಿ, ನಿನಗೆ ಹೇಳಬೇಕಾದುದೊಂದು ದೇವೋಕ್ತಿ ಇದೆ ಅನ್ನಲು ಅವನು ತನ್ನ ಸಿಂಹಾಸನದಿಂದೆದ್ದನು. ಆಗ ಯೆಹೂದನು ಎಡಗೈ ಚಾಚಿ ಬಲಗಡಿಯ ಸೊಂಟಕ್ಕೆ ಕಟ್ಟಿದ್ದ ಕತ್ತಿಯನ್ನು ಹಿರಿದು ಅವನ ಹೊಟ್ಟೆಯಲ್ಲಿ ತಿವಿದನು. ಅಲಗು ಹಿಡಿಯು ಹೊಟ್ಟೆಯೊಳಗೆ ಹೊಕ್ಕವು. ಅವನು ಕತ್ತಿಯನ್ನು ಹೊರಗೆ ತೆಗೆಯದ್ದರಿಂದ ಕೊಬ್ಬು ಅಲಗನ್ನು ಸುತ್ತಿಕೊಂಡಿತು. ಮಲವು ಹೊರಗೆ ಬಂದಿತು. ಯೆಹೂದನು ಪಡಸಾಲೆಗೆ ಬಂದು ಆ ಮೇಲುಪ್ಪರಿಗೆಯ ಕದವನ್ನು ಮುಚ್ಚಿ ಬೀಗ ಹಾಕಿ ಹೊರಟು ಹೋದನು. ಈ ರೀತಿ ಮೋವಾಬ್ಯದಿಂದ ಇಸ್ರಾಯೇಲರು ಬಿಡುಗಡೆಯಾದರು. ವಚನ 30ಕ್ಕೆ ಹೋಗೋಣ. ಆ ದಿವಸದಲ್ಲಿ ಮೋವಾಬ್ಯರು ಇಸ್ರಾಯೇಲ್ಯರಿಂದ ತಗ್ಗಿಸಲ್ಪಟ್ಟರು. ದೇಶದಲ್ಲಿ 80 ವರುಷ ಸಮಾಧಾನವಿತ್ತು. ನೀವು ನೋಡುವಂತೆ ಇಸ್ರಾಯೇಲಿನ ಇತಿಹಾಸವು ಮತ್ತೆ ಮತ್ತೆ ಪುನರಾವರ್ತಿಸುತ್ತದೆ. ದೇವರನ್ನು ತೊರೆಯುವುದು ಮತ್ತೆ ಹಿಂತಿರುಗುವುದು, ದೇವರನ್ನು ತೊರೆಯುವುದು ಮತ್ತೆ ಪಶ್ಚಾತ್ತಾಪಪಟ್ಟು ಹಿಂತಿರುಗುವುದು. ಅವರು ದೇವರನ್ನು ತೊರೆದಾಗಲೆಲ್ಲ ಬೇರೆ ದೇಶದವರು ಅವರ ಮೇಲೆ ದಾಳಿ ಮಾಡುತ್ತಿದ್ದರು. ಅವರು ದೇವರನ್ನು ಸನ್ಮಾನಿಸಿದಾಗಲೆಲ್ಲ ಬಲಶಾಲಿಯಾಗಿ ಸಮಾಧಾನವನ್ನು ಆನಂದಿಸುತ್ತಿದ್ದರು ಮತ್ತು ನೆರೆಹೊರೆಯ ದೇಶಗಳಿಂದ ಕಪ್ಪವನ್ನು ಸಹ ಸ್ವೀಕರಿಸುತ್ತಿದ್ದರು. ಅಧ್ಯಾಯ 6 ವಚನ 1 ನೋಡೋಣ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರುಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು.
ಇಲ್ಲಿ ಅದೇ ವಿಷಯ ಮತ್ತೆ ಪುನರಾವರ್ತನೆಯಾಗುವುದನ್ನು ನಾವು ನೋಡಬಹುದು. ಇಸ್ರಾಯೇಲ್ ದ್ರೋಹ ಮಾಡುತ್ತಿತ್ತು, ನಂತರ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಹಿಂತಿರುಗುತ್ತಿತ್ತು. ಅವರು ಹಿಂತಿರುಗಿದಾಗ ದೇವರ ದಯೆಯನ್ನು ಸ್ವೀಕರಿಸುತ್ತಿದ್ದರು ಮತ್ತು ನೆರೆಯ ದೇಶಗಳಿಂದ ಕಪ್ಪವನ್ನು ಸ್ವೀಕರಿಸುವ ಬಲಶಾಲಿ ಜನಾಂಗವಾಗುತ್ತಿದ್ದರು. ಆದರೆ ನಂತರ ಇಸ್ರಾಯೇಲರು ಯುದ್ಧದಲ್ಲಿ ಸೋತು ಬೇರೆ ದೇಶಕ್ಕೆ ಕಪ್ಪವನ್ನು ಕೊಡುತ್ತಿದ್ದರು. ಅವರು ಬಲಹೀನ ಮತ್ತು ಬಲಶಾಲಿಯಾಗುತ್ತಿದ್ದರು. ಸತ್ಯವೇದದಲ್ಲಿ ಇಸ್ರಾಯೇಲರು ಬಲಹೀನ ಮತ್ತು ಬಲಶಾಲಿಯಾಗುತ್ತಿದ್ದ ಗಳಿಗೆಗಳನ್ನು ನೀವು ಸುಲಭವಾಗಿ ನೋಡಬಹುದು. ಇಲ್ಲಿ ಯೆಹೋವನು ಅವರನ್ನು 7 ವರ್ಷಗಳ ಕಾಲ ಮಿದ್ಯಾನರ ಕೈಗೆ ಒಪ್ಪಿಸಿದರು ಎಂದು ಹೇಳುತ್ತದೆ. ವಚನ 2. ಮಿದ್ಯಾನರ ಹಸ್ತವು ಬಲಗೊಂಡದರಿಂದ ಇಸ್ರಾಯೇಲರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕಂದರ ಗುಹೆ ದುರ್ಗಗಳನ್ನು ಮಾಡಿ ಸೇರಿಕೊಂಡರು. ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನರು, ಅಮಾಲೇಕ್ಯರು, ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜ ಪ್ರಾಂತ್ಯದವರೆಗಿದ್ದ ಎಲ್ಲ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪು ಗುಂಪಾಗಿ ಬಂದರು. ಅವರು ಅವರ ಒಂಟೆಗಳು ಅಸಂಖ್ಯ. ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ಇಸ್ರಾಯೇಲರು ದೇವರ ದೃಷ್ಟಿಯಲ್ಲಿ ದ್ರೋಹ ಮಾಡಿದಾಗಲೆಲ್ಲ ಈ ರೀತಿಯ ದುರಂತ ಪುನರಾವರ್ತನೆಯಾಯಿತು. ವಚನ 6. ಇಸ್ರಾಯೇಲರು ಮಿದ್ಯಾನರ ದೆಸೆಯಿಂದ ಬಲ್ಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ದೇವರ ಸಹಾಯಕ್ಕಾಗಿ ಮೊರೆಯಿಟ್ಟಾಗ ವಚನ 25ರಲ್ಲಿ ನೋಡುವಂತೆ ದೇವರು ಗಿದ್ಯೋನನನ್ನು ಅವರ ಬಳಿಗೆ ಕಳುಹಿಸಿದರು. ಇಸ್ರಾಯೇಲರನ್ನು ಮಿದ್ಯಾನರ ಕೈಯಿಂದ ರಕ್ಷಿಸಲು ದೇವರು ಗಿದ್ಯೋನನನ್ನು ಕಳುಹಿಸಿ ಮತ್ತೊಮ್ಮೆ ಇಸ್ರಾಯೇಲರನ್ನು ಬಲಪಡಿಸಿದರು. ವಚನ 25ಕ್ಕೆ ಹೋಗೋಣ. ಅದೇ ದಿನ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ಏನು ಮಾಡು, ನಿನ್ನ ತಂದೆಯು ಕಟ್ಟಿರುವ ಬಾಲನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ನೀನು ಕಡಿದು ಹಾಕಿದ ಅಶೇರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ 2ನೆಯ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸು ಎಂದು ಹೇಳಿದನು. ಆಗ ಗಿದ್ಯೋನನು ತನ್ನ ಸೇವಕರಲ್ಲಿ 10 ಮಂದಿಯನ್ನು ಕರೆದುಕೊಂಡು ಹೋಗಿ ಯೆಹೋವನು ಹೇಳಿದಂತೆಯೇ ಮಾಡಿದನು. ಆದರೆ ಅವನು ತನ್ನ ಮನೆಯವರಿಗೂ ಊರಿನವರಿಗೂ ಹೆದರಿಕೊಂಡದರಿಂದ ಅದನ್ನು ಹಗಲಿನಲ್ಲಿ ಮಾಡದೆ ರಾತ್ರಿಯಲ್ಲಿ ಮಾಡಿದನು. ಈ ರೀತಿಯಲ್ಲಿ ಗಿದ್ಯೋನನು ಎಲ್ಲ ವಿಗ್ರಹಗಳನ್ನು ನಾಶ ಮಾಡಿದನು ಮತ್ತು ದೇವರ ಅನುಗ್ರಹದಿಂದ 300 ಯೋಧರು 1,35,000 ಮಿದ್ಯಾನರ ಸೈನಿಕರನ್ನು ಸೋಲಿಸಿದರು. ನೀವು ಇದನ್ನು ಅಧ್ಯಾಯ 8ರಲ್ಲಿ ನೋಡಬಹುದು. ನ್ಯಾಯಸ್ಥಾಪಕರು ಅಧ್ಯಾಯ 8 ವಚನ 10ಕ್ಕೆ ಹೋಗೋಣ. ಜೆಬಹ ಚಲ್ಮುನ್ನ ಎಂಬವರು ಸುಮಾರು 15,000 ಮಂದಿ ಸೈನಿಕರೊಡನೆ ಕರ್ಕೋರಿನಲ್ಲಿ ಇಳುಕೊಂಡಿದ್ದರು. ಮೂಡಣ ದೇಶದವರ ಸೈನ್ಯದಲ್ಲಿ 120,000 ಭಟರು ಹತರಾಗಿ ಉಳಿದವರು ಇಷ್ಟೇ ಮಂದಿ. ಹೀಗೆ ಜಯವನ್ನು ಅನುಗ್ರಹಿಸಲಾಯಿತು. ಗಿದ್ಯೋನನ 300 ಯೋಧರಿಂದ 1,20,000 ಜನರು ನಾಶವಾದರು ಎಂದು ನೋಡಬಹುದು. 1,35,000 ಜನರಲ್ಲಿ 15,000 ಜನರು ಮಾತ್ರ ಉಳಿದಿದ್ದರು ಮತ್ತು ನಂತರ ಅವರನ್ನು ಸಹ ಕೊಲ್ಲಲಾಯಿತು. ಕೊನೆಯಲ್ಲಿ ಇಸ್ರಾಯೇಲರು ಮಿದ್ಯಾನರ ಕೈಯಿಂದ ಬಿಡುಗಡೆಯಾದರು ಹಾಗೂ ಮತ್ತೆ 40 ವರ್ಷ ಸಮಾಧಾನವನ್ನು ಆನಂದಿಸಿದರು. ಅಧ್ಯಾಯ 8 ವಚನ 28ನ್ನು ನೋಡೋಣ. ಮಿದ್ಯಾನರು ಇಸ್ರಾಯೇಲರ ಮುಂದೆ ಬಹಳವಾಗಿ ತಗ್ಗಿಸಲ್ಪಟ್ಟರು. ಅವರು ತಿರುಗಿ ತಲೆ ಎತ್ತಲಿಲ್ಲ. ಗಿದ್ಯೋನನ ಜೀವಮಾನದಲ್ಲಿ ಏನಿತ್ತು, 40 ವರ್ಷಗಳ ಪರ್ಯಂತರ ದೇಶದಲ್ಲಿ ಸಮಾಧಾನವಿತ್ತು. ಸಮಾಧಾನವನ್ನು ಆನಂದಿಸಿದರು. ಅಂದರೆ ಇಸ್ರಾಯೇಲ್ ಬಲವಾದ ದೇಶವಾಯಿತು ಮತ್ತು ನೆರೆಹೊರೆಯ ದೇಶಗಳು ಅವರನ್ನು ಮುಟ್ಟುವ ಧೈರ್ಯ ಮಾಡಲಿಲ್ಲ. ಈ ದೊಡ್ಡ ವಿಜಯದ ನಂತರ ಅನೇಕ ಜನರು ಗಿದ್ಯೋನನಿಗೆ, ನೀನು ನಿನ್ನ ವಂಶದವರು ವಂಶಪಾರಂಪರ್ಯವಾಗಿ ನಮ್ಮ ಮೇಲೆ ಅರಸರಾಗಿರಬೇಕು ಎಂದು ಕೇಳಿಕೊಂಡರು. ಅವರು ಹೀಗೆ ಕೇಳಿಕೊಂಡಾಗ ಗಿದ್ಯೋನನು, ನಾವು ನಿಮ್ಮನ್ನು ಆಳುವುದಿಲ್ಲ, ದೇವರು ಮಾತ್ರ ಇಸ್ರಾಯೇಲರಾದ ನಿಮ್ಮ ಅರಸನಾಗಿರುವನು. ದೇವರಿಗೆ ಮಾತ್ರ ಭಯಪಟ್ಟು ಆತನಿಗೆ ವಿಧೇಯರಾಗಿರಿ ಎಂದು ಉತ್ತರಿಸಿದನು. ವಚನ 22ರಲ್ಲಿ ಗಿದ್ಯೋನನು ಇದನ್ನು ಇಸ್ರಾಯೇಲರಿಗೆ ಹೇಳಿದನು. ಇದರಿಂದಾಗಿ ಇಸ್ರಾಯೇಲಿನಲ್ಲಿ ದೊಡ್ಡ ಸಮಾಧಾನವಿತ್ತು. ವಚನ 22. ತರುವಾಯ ಇಸ್ರಾಯೇಲರು ಗಿದ್ಯೋನನಿಗೆ,
ನೀನು ನಮ್ಮನ್ನು ಮಿದ್ಯಾನರ ಕೈಯಿಂದ ಬಿಡಿಸಿದ್ದೀಯಲ್ಲ. ನೀನು ನಿನ್ನ ಮಗನೂ ಮೊಮ್ಮಗನೂ ವಂಶ ಪಾರಂಪರ್ಯವಾಗಿ ನಮ್ಮ ಮೇಲೆ ಅರಸರಾಗಿರಬೇಕು ಅನ್ನಲು ಅವನು ಅವರಿಗೆ, ನಾನಾಗಲಿ ನನ್ನ ಮಗನಾಗಲಿ ನಿಮ್ಮನ್ನು ಆಳುವುದಿಲ್ಲ. ಯಾರು ಮಾತ್ರ ಆಳುವರು? ಯೆಹೋವನೇ ನಿಮ್ಮ ಅರಸನಾಗಿರುವನು. ಇಸ್ರಾಯೇಲ್ ಹಾಗೆ ಮಾಡಿದಾಗ ಏನಾಯಿತು? 40 ವರ್ಷಗಳ ಪರ್ಯಂತರ ದೇಶದಲ್ಲಿ ಸಮಾಧಾನವಿತ್ತು ಎಂಬುದರ ಅರ್ಥ ಇಸ್ರಾಯೇಲ್ ಮತ್ತೆ ಬಲವಾಯಿತು ಎಂದಾಗಿದೆ, ಅಲ್ಲವೇ? ನ್ಯಾಯಸ್ಥಾಪಕರು ಪುಸ್ತಕದಲ್ಲಿ ದಾಖಲಾದ ಇಸ್ರಾಯೇಲರ ಇತಿಹಾಸದ ಮೂಲಕ ಇಸ್ರಾಯೇಲ್ ಯಾವಾಗ ಬಲವಾಯಿತು ಮತ್ತು ಯಾವಾಗ ಬಲಹೀನವಾಯಿತು ಎಂದು ಕಲಿಯಬಹುದು. ಇಸ್ರಾಯೇಲ್ ದೇವರ ಆಜ್ಞೆ, ಬೋಧನೆ ಮತ್ತು ಆದೇಶಗಳನ್ನು ಅನುಸರಿಸಿದಾಗಲೆಲ್ಲ ಅವರು ಬಲವಾಗುತ್ತಿದ್ದರು. ಆಗ ಬೇರೆ ದೇಶಗಳು ಅವರ ವಿರುದ್ಧ ನಿಲ್ಲಲು ಧೈರ್ಯ ಮಾಡುತ್ತಿರಲಿಲ್ಲ. ಆದರೆ ಅವರು ದ್ರೋಹ ಮಾಡಿದಾಗ ಅಥವಾ ದೇವರ ನಿಯಮ ಮತ್ತು ಆಜ್ಞೆಗಳು ನಿಷೇಧಿಸಿದ ವಿಷಯಗಳನ್ನು ಮಾಡಿದಾಗ ತಕ್ಷಣವೇ ಅವರ ಬಲವು ಕುಗ್ಗಲು ಪ್ರಾರಂಭಿಸುತ್ತಿತ್ತು. ಈಗ ನ್ಯಾಯಸ್ಥಾಪಕರು ಸಮಯಕ್ಕೆ ಹೋಗುತ್ತಾ ಯೆಹೋಶುವನ ಇತಿಹಾಸವನ್ನು ನೋಡೋಣ. ಸಮಯ ಅಥವಾ ಕಾಲವನ್ನು ಲೆಕ್ಕಿಸದೆ ಇಸ್ರಾಯೇಲರು ದೇವರ ವಿರುದ್ಧ ಪಾಪ ಮತ್ತು ದ್ರೋಹ ಮಾಡಿದಾಗ ಅವರು ಬಲಹೀನವಾಗುತ್ತಿದ್ದರು. ಇದನ್ನು ಯೆಹೋಶುವ ಅಧ್ಯಾಯ 7ರಲ್ಲಿ ನೋಡೋಣ. ಯೆಹೋಶುವ ಅಧ್ಯಾಯ 7 ವಚನ 1. ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕಾರ್ಮಿಯ ಮಗನೂ ಆದ ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ಆಕಾನನು ಪಾಪ ಮಾಡುವ ಮೊದಲು ಇಸ್ರಾಯೇಲಿನ ಸ್ಥಿತಿ ಹೇಗಿತ್ತು? ಅವರ ಸೈನ್ಯವು ಯೆರಿಕೋವಿನಂತಹ ಬಲವಾದ ನಗರವನ್ನು ಸಹ ವಶಪಡಿಸಿಕೊಳ್ಳುವಷ್ಟು ಶಕ್ತಿಯುತವಾಗಿತ್ತು. ಆದರೆ ಆಕಾನನು ಪಾಪ ಮಾಡಿದ ನಂತರ ಇಸ್ರಾಯೇಲಿನ ಸೈನ್ಯವು ಏನಾಗಿ ಬದಲಾಯಿತು? ವಚನ 2ರಲ್ಲಿ ವಿವರವಾಗಿ ನೋಡೋಣ. ಯೆಹೋಶುವನು ಜನರನ್ನು ಕರೆದು, ನೀವು ಗಟ್ಟ ಹತ್ತಿ ಬೇತೇಲಿನ ಪೂರ್ವಕ್ಕೂ ಬೆತಾವೆನಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತ್ಯವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಕೋವಿನಿಂದ ಕಳುಹಿಸಿದನು. ಅವರು ಹೋಗಿ ಆಯಿ ಎಂಬ ಊರನ್ನು ಸಂಚರಿಸಿ ನೋಡಿ, ಇದು ಆಯಿ ಎಂಬ ಊರು. ಆಯಿ ಊರನ್ನು ಸುತ್ತಿ ಹಿಂದಿರುಗಿ ಬಂದು ಯೆಹೋಶುವನಿಗೆ, ಎಲ್ಲ ಜನರು ಹೋಗುವುದು ಅವಶ್ಯವಿಲ್ಲ. 2 ಅಥವಾ 3,000 ಮಂದಿ ಹೋದರೆ ಸಾಕು. ಅವರು ಪಟ್ಟಣವನ್ನು ಜಯಿಸಬಹುದು. ಎಲ್ಲರನ್ನೂ ಕಳುಹಿಸಿ ಸುಮ್ಮನೆ ದಣಿಸುವುದೇಕೆ? ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಎಂದು ಹೇಳಿದರು. ಅದರಂತೆ ಸುಮಾರು 3,000 ಮಂದಿ ಹೋದರು. ಆದರೆ ಅವರು ಆಯಿ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು. ಆಯಿ ಎಂಬ ಊರಿನವರು ಅವರನ್ನು ಊರು ಬಾಗಿಲಿನಿಂದ ಕಲ್ಲುಗಣಿಯವರೆಗೂ ಹಿಂದಟ್ಟಿ ಇಲಿ ನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನು ಹತ ಮಾಡಿದರು. ಇದರಿಂದ ಇಸ್ರಾಯೇಲರ ಧೈರ್ಯವು ಕರಗಿ ನೀರಾಯಿತು. ಆಗ ಯೆಹೋಶುವನು ಇಸ್ರಾಯೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ ಮಂಜೂಷದ ಮುಂದೆ ಬೋರಲ ಬಿದ್ದಿದ್ದರು. ಮತ್ತು ಯೆಹೋಶುವನು, ಅಯ್ಯೋ ಕರ್ತನೇ, ಯೆಹೋವನೇ, ನೀನು ಈ ಜನರನ್ನು ಯೊರ್ದಾನ್ ಹೊಳೆ ದಾಟಿಸಿದ್ದೇಕೆ? ನಮ್ಮನ್ನು ಅಮ್ಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯಾ? ನಾವು ಇಷ್ಟೇ ಸಾಕೆಂದು ಯೊರ್ದಾನ್ ಹೊಳೆಯ ಆಚೆಯಲ್ಲಿಯೇ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಕರ್ತನೇ, ಇಸ್ರಾಯೇಲರು ಶತ್ರುಗಳಿಗೆ ಬೆನ್ನು ತೋರಿಸಿದ್ದಾರಲ್ಲ, ಇನ್ನೇನು ಹೇಳಲಿ? ಕಾನಾನ್ಯರು, ದೇಶದ ಬೇರೆ ಎಲ್ಲ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರೊಳಿಯದಂತೆ ಮಾಡುವರು. ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡುವಿ ಅಂದನು. ಆಗ ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ಏಳು, ನೀನು ಈ ಪ್ರಕಾರ ಬೋರಲ ಬಿದ್ದಿರುವುದೇಕೆ? ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಪ್ರಬಲವಾಗಿದ್ದ ಇಸ್ರಾಯೇಲ್ ಸೈನ್ಯವು ಬಲಹೀನವಾಯಿತೆಂದು ಯೆಹೋಶುವನಿಗೆ ಆಶ್ಚರ್ಯವಾಯಿತು. ಹಿಂದೆ ದೇವರು ಇಸ್ರಾಯೇಲರನ್ನು ಬಹಳವಾಗಿ ಬಲಪಡಿಸಿದ್ದರಿಂದ ಅವರು ಅಸಾಧಾರಣವಾದ ಯೆರಿಕೋವಿನ ಮೇಲೆ ಜಯ ಸಾಧಿಸಲು ಸಾಧ್ಯವಾಯಿತು. ಆದರೆ ಈಗ ಅವರು ಬಹಳ ಅಸಹಾಯಕರಾಗಿ ಭಯದಿಂದ ನಡುಗುತ್ತಿದ್ದರು. ಆಯಿ ಎಂಬ ಚಿಕ್ಕ ಊರನ್ನು ಸಹ ಸ್ವಾಧೀನ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಇದಕ್ಕೆ ಕಾರಣ ಏನಾಗಿತ್ತು? ಅವರು ದೇವರ ವಿರುದ್ಧ ದುಷ್ಕೃತ್ಯ ಮಾಡಿದ್ದರು. ದುಷ್ಕೃತ್ಯವನ್ನು ಮರೆಮಾಡಿದರು.
ಅಥವಾ ಹೊರ ಕಾಣುತ್ತಿದ್ದರೂ ದುಷ್ಕೃತ್ಯ ನಡೆದಿದ್ದರೆ ಇಸ್ರಾಯೇಲ್ ಬಲಹೀನ ಮತ್ತು ದುರ್ಬಲ ಜನಾಂಗವಾಗುತ್ತಿತ್ತು. ಇನ್ನೊಂದು ಕಡೆ ಅವರಿಗೆ ಶತ್ರುಗಳು ಎಷ್ಟು ಅಸಾಧಾರಣವಾಗಿ ಕಾಣುತ್ತಿದ್ದರು ಎಂದರೆ ಅವರು ತಮ್ಮ ದೃಷ್ಟಿಯಲ್ಲಿಯೇ ತಾವು ಮಿಡತೆಗಳಂತೆ ಕಾಣಿಸುತ್ತಿದ್ದರು. ದೇವರು ನೀಡಿದ ಎಲ್ಲ ನಿಯಮ, ವಿಧಿ ಮತ್ತು ಆಜ್ಞೆಗಳನ್ನು ಪಾಲಿಸಿದಾಗ ಅವರಿಗೆ ಏನಾಗುತ್ತಿತ್ತು? ಅವರ ಶತ್ರುಗಳನ್ನೆಲ್ಲ ನಾಶ ಮಾಡಲು ದೇವರು ಅವರನ್ನು ಬಲವಾದ ಸೈನ್ಯವಾಗಿ ಮಾರ್ಪಡಿಸುತ್ತಿದ್ದರು ಅಲ್ಲವೇ? ಆದ್ದರಿಂದ ಇಸ್ರಾಯೇಲ್ ಬಲಹೀನ ಅಥವಾ ಬಲಶಾಲಿಯಾದ ಇತಿಹಾಸದ ಮೂಲಕ ನಾವು ಕೆಲವು ವಿಷಯಗಳನ್ನು ಕಲಿಯಬಹುದು. ಇಂದು ನಾವು ಈ ಸುವಾರ್ತೆಯು ಸಮಾರ್ಯ ಮತ್ತು ಭೂಮಿಯ ಕಟ್ಟಕಡೆಯವರೆಗೂ ಸಾರಲ್ಪಡುವಂತೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಎಂಬುದನ್ನು ಪರಿಶೀಲಿಸೋಣ. ಪ್ರತಿಯೊಬ್ಬರೂ ಹೆಚ್ಚಿನ ವಿವರಣೆ ಕೊಡದಿದ್ದರೂ ಇದರ ಉತ್ತರವು ಸ್ಪಷ್ಟವಾಗಿದೆ ಅಲ್ಲವೇ? ಸುವಾರ್ತೆ ಕಾರ್ಯದ ಎಲ್ಲ ವಿಷಯದಲ್ಲೂ ನಾವು ಯಾವಾಗಲೂ ದೇವರ ಪರವಾಗಿರಬೇಕು ಮತ್ತು ದೇವರೊಂದಿಗೆ ಇರಬೇಕು. ಸುವಾರ್ತೆ ಕಾರ್ಯವು ಪೂರ್ಣಗೊಳ್ಳಲು ದೇವರ ವಿಧಿಗಳು, ಆಜ್ಞೆಗಳು ಮತ್ತು ನಿಯಮಗಳನ್ನು ನಾವು ನಂಬಿಗಸ್ತರಾಗಿ ಕೈಕೊಂಡು ನಡೆಯಬೇಕಲ್ಲವೇ? ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 5ರಲ್ಲಿನ ಬೋಧನೆಯ ಮೂಲಕ ಇದೇ ಪಾಠವನ್ನು ಕಲಿಯೋಣ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 5 ವಚನ 38 ಹೀಗೆ ಹೇಳುತ್ತದೆ: ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ಏನಾಗುವುದು? ಅದು ಬಲಹೀನವಾದ್ದರಿಂದ ತಾನೇ ಕೆಡುವುದು. ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಎಷ್ಟೇ ಜನರು ಬಂದರೂ, ಅವರು ಯಾವುದೇ ಅಧಿಕಾರದೊಂದಿಗೆ ಬಂದರೂ ಎಂದಿಗೂ ಈ ಮನುಷ್ಯರನ್ನು ತಡೆಯಲು ಸಾಧ್ಯವಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡೀರಿ ಎಂದು ಹೇಳಿದನು. ಬೋಧಿಸುವ ವಿಧಾನದಿಂದ ಹಿಡಿದು ಸತ್ಯದ ಎಲ್ಲ ನಿಯಮಗಳವರೆಗೂ ನಾವು ಮಾಡುವ ಎಲ್ಲವೂ ದೇವರಿಂದ ಬರಬೇಕು. ಸುವಾರ್ತೆ ಕಾರ್ಯದ ಯಾವುದೇ ವಿಷಯವೂ ದೇವರಿಂದ ಬರದೆ ತತ್ವಶಾಸ್ತ್ರ ಪುಸ್ತಕಗಳಿಂದ, ವೈಯಕ್ತಿಕ ಆಲೋಚನೆಗಳಿಂದ ಅಥವಾ ಲೋಕದ ಉಪದೇಶ ಅಥವಾ ಉದಾಹರಣೆಗಳಿಂದ ಬಂದಿದ್ದರೆ ಅದು ಖಂಡಿತ ಕೆಡುತ್ತದೆ. ಜೀವನ, ಮರಣ, ಶಾಪ, ಆಶೀರ್ವಾದ ಮತ್ತು ಬಲ ಎಲ್ಲದರ ಮೂಲವೂ ದೇವರ ಬಳಿ ಇದೆ ಅಲ್ಲವೇ? ನಾವು ದೇವರ ವಾಕ್ಯಗಳ ಪ್ರಕಾರ ನಡೆದರೆ, ನಾವು ದೇವರ ಬೋಧನೆಗಳನ್ನು ಸಾರಿದರೆ, ದೇವರ ಚಿತ್ತದ ಪ್ರಕಾರ ನಂಬಿಕೆಯ ಜೀವನವನ್ನು ಜೀವಿಸಿದರೆ, ಶತ್ರುಗಳು ಎಂದಿಗೂ ದೇವರ ಮಕ್ಕಳಾದ ನಮ್ಮ ಹತ್ತಿರ ಬರುವುದಿಲ್ಲ. ಇತಿಹಾಸದಲ್ಲಿ ಇಸ್ರಾಯೇಲರು ಯಾವಾಗ ಬಲಶಾಲಿ ಮತ್ತು ಪ್ರಬಲ ಜನಾಂಗವಾದರು ಎಂಬುದಕ್ಕೆ ಗಮನ ಕೊಡಿ, ಮತ್ತು ಅವರು ಯಾವಾಗ ಬಲದಲ್ಲಿ ಕುಗ್ಗಿ ದುರ್ಬಲರಾದರು ಎಂಬುದಕ್ಕೆ ಗಮನ ಕೊಡಿ. ಅದು ಅವರು ಹೆಚ್ಚಿದ್ದರಾ ಅಥವಾ ಕಡಿಮೆ ಇದ್ದರಾ ಎಂಬ ಸಂಖ್ಯೆಯನ್ನು ಅವಲಂಬಿಸುವುದಿಲ್ಲ. ಅವರು ಬಲಶಾಲಿಯಾಗಿದ್ದಾಗ ಕೇವಲ 300 ಮಂದಿಯೊಂದಿಗೆ 1,35,000 ಜನರನ್ನು ಜಯಿಸಲು ದೇವರು ಅವರಿಗೆ ಬಲವನ್ನು ನೀಡಲಿಲ್ಲವೇ? ಎಷ್ಟಾದರೂ ಅವರೊಂದಿಗೆ ಮಹಾ ಸೈನ್ಯವಿದ್ದರೂ ಅವರನ್ನು ಚಿಕ್ಕ ಊರಿನ ಸೈನ್ಯವು ಹಿಂದಟ್ಟಿದ್ದರಿಂದ ಅದನ್ನು ವಶಪಡಿಸಿಕೊಳ್ಳಲು ವಿಫಲರಾದರು ಎಂದು ದೇವರು ನಮಗೆ ತೋರಿಸಿದರು. ಈ ಇತಿಹಾಸವನ್ನು ದೇವರು ಈ ಕಾಲದಲ್ಲಿರುವ ನಮಗೆ ಪಾಠವಾಗಿ ದಾಖಲಿಸಿದ್ದಾರೆ. ನ್ಯಾಯಶಾಸ್ತ್ರಿಯಾದ ಗಮಲಿಯೇಲನು ಸಹ ಇದನ್ನು ತಿಳಿದುಕೊಂಡು ಅವರ ಬೋಧನೆಗಳು ಮತ್ತು ಕ್ರಿಯೆಗಳು ಮನುಷ್ಯರಿಂದ ಬಂದಿದೆಯಾ ಅಥವಾ ದೇವರಿಂದ ಬಂದಿದೆಯಾ ಎಂದು ಗಮನ ಕೊಡಿ ಎಂದು ಹೇಳಿದನು. ಸಬ್ಬತ್ ದಿನದ ಕುರಿತು ಪರಿಶೀಲಿಸಿದರೆ ಅದು ಮನುಷ್ಯರಿಂದ ಬಂದಿದೆಯಾ? ಪಸ್ಕದ ಕುರಿತು ಪರಿಶೀಲಿಸಿದರೆ ಅದು ಮನುಷ್ಯರಿಂದ ಬಂದಿದೆಯಾ? ಆದಿಸಭೆಯ ಸಂತರು ಮಾಡಿದ್ದೆಲ್ಲವೂ ನೇರವಾಗಿ ಕ್ರಿಸ್ತನ ಬೋಧನೆಗಳಿಂದ ಬಂದಿವೆ. ಈ ಪರಿಸ್ಥಿತಿಯಲ್ಲಿ ಅವರ ಮಹಾಬಲವನ್ನು ಯಾರು ತಡೆಯಲು ಸಾಧ್ಯ? ದೈಹಿಕವಾಗಿ ಕೆಲವು ಜನರು ಅವರಿಗೆ ಅಡ್ಡಿಯಾಗಿರಬಹುದು, ಆದರೆ ಅವರ ಮನಸ್ಥಿತಿಯನ್ನು ಎಂದಿಗೂ ಮುರಿಯಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಯೇಸು ಕ್ರಿಸ್ತರ ಸುವಾರ್ತೆಯನ್ನು ಇಸ್ರಾಯೇಲಿನ ಎಲ್ಲ ಪ್ರದೇಶಗಳಿಗೆ ತಕ್ಷಣ ಬೋಧಿಸಲಾಯಿತು ಮತ್ತು ಅದು ನೆರೆಯ ದೇಶಗಳಾದ ಇಟಲಿ, ಗ್ರೀಕ್ ಮತ್ತು ಯುರೋಪಿನಾದ್ಯಂತ ಹರಡಿತು. ಈ ಬೋಧನೆಗಳು ಮತ್ತು ಕೆಲಸಗಳು ಮನುಷ್ಯರಿಂದ ಬಂದಿದ್ದರೆ ಚಿಂತಿಸಬೇಡಿ, ಸ್ವಲ್ಪ ಸಮಯದ ನಂತರ ಅದು ವಿಫಲಗೊಳ್ಳುತ್ತದೆ. ಆದರೆ ದೇವರಿಂದ ಬಂದಿದ್ದರೆ ಅದು ವಿಫಲಗೊಳ್ಳುವುದಿಲ್ಲ. ಈ ವಾಕ್ಯಗಳ ಮೂಲಕ ದೇವರು ನಮಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತಿದ್ದಾರೆ. 2 ಅರಸುಗಳು 17ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ.
ದ್ರೋಹ ಮಾಡಿದಾಗ ಬಲಹೀನರಾದ ಇಸ್ರಾಯೇಲರ ಇತಿಹಾಸವನ್ನು ಗಮನವಿಟ್ಟು ಪರಿಶೀಲಿಸುತ್ತಾ ಇಂದು ನಮಗೆ ಒಪ್ಪಿಸಲಾದ ದೇವರ ಆಜ್ಞೆ, ನಿಯಮ ಮತ್ತು ವಿಧಿಗಳಿಗೆ ವಿಧೇಯರಾಗಬೇಕು ಎಂಬುದನ್ನು ನಾವು ಕಲಿಯಬಹುದು. ಅಧ್ಯಾಯ 17 ವಚನ 37ಕ್ಕೆ ಹೋಗೋಣ. ನಾನು ನಿಮಗೆ ಬರೆಯಿಸಿಕೊಟ್ಟ ಆಜ್ಞಾ, ನಿಯಮ, ವಿಧಿ, ಧರ್ಮಶಾಸ್ತ್ರಗಳನ್ನು ತಪ್ಪದೆ ಕೈಕೊಳ್ಳಬೇಕು. ಅನ್ಯ ದೇವತೆಗಳನ್ನು ಪೂಜಿಸಬಾರದು. ನನ್ನ ನಿಬಂಧನೆಯನ್ನು ಮರೆತು ಅನ್ಯ ದೇವತೆಗಳನ್ನು ಪೂಜಿಸಬಾರದು. ನಿಮ್ಮ ದೇವರಾಗಿರುವ ಯೆಹೋವನಾದ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ಆಗ ನಿಮ್ಮನ್ನು ಎಲ್ಲ ಶತ್ರುಗಳ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು ಎಂದು ಹೇಳಿ ಅವರೊಡನೆ ಒಡಂಬಡಿಕೆ ಮಾಡಿಕೊಂಡನು. ಇಸ್ರಾಯೇಲರು ಸ್ವತಃ ಬಲವಾಗಿದ್ದರಿಂದ ಅವರು ಬಲಶಾಲಿಗಳಾಗಲಿಲ್ಲ. ದೇವರು ತನ್ನ ಆಜ್ಞೆ, ವಿಧಿ ಮತ್ತು ನಿಯಮಗಳನ್ನು ಕೈಕೊಂಡು ನಡೆಯುವ ಜನರೊಂದಿಗೆ ಇದ್ದುಕೊಂಡು ಅವರಿಗೆ ಅಧಿಕ ಬಲ ಮತ್ತು ಬುದ್ಧಿಯನ್ನು ಅನುಗ್ರಹಿಸುತ್ತಾ ವಿಜಯದ ಹಾದಿಯಲ್ಲಿ ನಡೆಸಿದರು. ಕೊನೆಯಲ್ಲಿ ಅದು ದೇವರು ಅವರೊಂದಿಗೆ ಇದ್ದರಾ ಇಲ್ಲವಾ ಎಂಬುದರ ಮೇಲೆ ಅವಲಂಬಿತವಾಗಿತ್ತು. ದೇವರು ಅವರೊಂದಿಗಿದ್ದಾಗ ಅವರು ಬಲವಾಗುತ್ತಿದ್ದರು. ಅವರ ದುಷ್ಕೃತ್ಯಗಳಿಂದಾಗಿ ದೇವರು ಅವರಿಂದ ದೂರವಾದಾಗ ಅವರು ಬಲಹೀನರಾಗುತ್ತಿದ್ದರು. ಹೊಸ ಒಡಂಬಡಿಕೆಯ ಎಲ್ಲ ಸತ್ಯಗಳು ಮತ್ತು ದೇವರು ನಮಗೆ ಆಜ್ಞಾಪಿಸಿರುವ ಎಲ್ಲ ಬೋಧನೆಗಳು, ದೇವರ ಎಲ್ಲ ವಾಕ್ಯಗಳನ್ನು ನಾವು ಅನುಗ್ರಹಭರಿತವಾಗಿ ಮತ್ತು ಸುಂದರವಾಗಿ ಪಾಲಿಸೋಣ. ಹಾಗಾಗಿ ಸಮಾರ್ಯ ಮತ್ತು ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಲು ದೇವರ ಅದೃಶ್ಯ ಸಹಾಯದ ಮೂಲಕ ಬಲಗೊಳ್ಳುವೆವು. ಒಂದು ಆತ್ಮವು ಸೈತಾನನು ಅವನ ಜೀವವನ್ನು ತೆಗೆದುಕೊಳ್ಳುವ ಮತ್ತು ನಾವು ಅವನನ್ನು ರಕ್ಷಣೆಗೆ ಮುನ್ನಡೆಸುವ ಅಡ್ಡದಾರಿಯಲ್ಲಿದೆ ಅಂದುಕೊಳ್ಳೋಣ. ಹಾಗಾದರೆ ಜಯವನ್ನು ಸಾಧಿಸಿ ಅವನನ್ನು ರಕ್ಷಣೆಗೆ ಮುನ್ನಡೆಸಲು ನಾವು ಬಲವಾಗಿರಬೇಕಲ್ಲವೇ? ನಾವು ಒಬ್ಬರೇ ಸೈತಾನನ ವಿರುದ್ಧ ಹೋರಾಡುತ್ತಿದ್ದರೆ ಜಯವನ್ನು ಸಾಧಿಸಲು ಸಾಧ್ಯವಿಲ್ಲ. ನಮಗೆ ಜಯವನ್ನು ಯಾರು ಕೊಡುತ್ತಾರೆ? ನಾವು ದೇವರ ಬಲವನ್ನು ಧರಿಸದಿದ್ದರೆ ಇದು ಅಸಾಧ್ಯ. ದೇವರು ನಮ್ಮನ್ನು ಮೆಚ್ಚಿ ನಮ್ಮ ಪರವಾಗಿರಲು ಸತ್ಯವೇದದಲ್ಲಿ ದಾಖಲಾದಂತೆ ದೇವರ ಎಲ್ಲ ಆಜ್ಞಾ, ನಿಯಮ, ವಿಧಿಗಳನ್ನು ಸದಾಕಾಲ ತಪ್ಪದೆ ಕೈಕೊಳ್ಳಬೇಕು ಎಂಬ ವಾಕ್ಯಗಳನ್ನು ನಾವು ಪಾಲಿಸಬೇಕು. ನಾವು ಹಾಗೆ ಮಾಡಿದಾಗ ದೇವರು ನಮಗೆ ಹೆಚ್ಚಿನ ಬಲವನ್ನು ಕೊಟ್ಟು ನಮ್ಮನ್ನು ವಿಜಯಕ್ಕೆ ಮುನ್ನಡೆಸುತ್ತಾರೆ. ಇಂದು ನಂಬಿಕೆಯ ಪೂರ್ವಜರ ಉದಾಹರಣೆಯ ಮೂಲಕ ಯಾವ ಸಂದರ್ಭಗಳಲ್ಲಿ ಇಸ್ರಾಯೇಲ್ ಬಲವಾಯಿತು ಮತ್ತು ಯಾವ ಸಂದರ್ಭಗಳಲ್ಲಿ ಅವರು ಬಲಹೀನರಾದರು ಎಂದು ನಾವು ಗ್ರಹಿಸಿಕೊಂಡೆವು. ಎಲ್ಲ ಚಿಯೋನಿನ ಜನರು ದೇವರ ಬೋಧನೆಗಳ ಪ್ರಕಾರ ಜೀವಿಸುವಿರಿ ಎಂದು ನಿರೀಕ್ಷಿಸುತ್ತೇನೆ. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.